ಅಧಿಪತಿ ಅಧಿಪತಿ ನಾನಾಗಬೇಕು ಆ ದೇವೇಗೌಡರು ಸರ್ವಸ್ತಿಗೆ ಅಧಿಪತಿ. ಎಂತ ವಿಚಿತ್ರವಾದ ಮೆದುಳನ್ನು ಸೃಷ್ಟಿಸಿ ನನ್ನ ತಲೆಯಲ್ಲಿ ಅಡಿಸಿದ್ದಾರೆ ಆ ಮಹಾನ್ ಬುದ್ಧಿವಂತ ಬ್ರಹ್ಮ. ಎಲ್ಲ ತಲೆಯ ಮೆದುಳಲ್ಲಿ 86 ಶತಕೋಟಿ ರಸಗಳು ತುಂಬಿದರೆ ಈ ಕಾಳಿಂಗರ ತಲೆಯ ಮೆದುಳಲ್ಲಿ ಎಲ್ಲರಿಗಿಂತ ದುಪ್ಪಟ್ಟು ನರಕೋಶಗಳು ತುಂಬಿ ತುಳುಕುತ್ತಿವೆ. ಕೆಟ್ಟ ಕಾರ್ಯಗಳು ತಾ ಮುಂದೆ ಎಂದು ಸಜ್ಜಾಗಿ ನಿಂತಿವೆ. ಹೇ ಭವಾನಿ, ಎಂತ ಅದ್ಭುತವಾದ ಚಳುವಳಿಗಳು! ಚೆಲುವಿನಲ್ಲಿ ಆ ಬೇಲೂರು ಶಿಲಾಪಾಲಕ್ಕೆ ಶಾಂತಲೆ ನೀನು. ನಿನ್ನ ಅಂಗಾಂಗ ಭಂಗಗಳು ನೋಡಿದರೆ ಆ ಸುರಲೋಕ ಪ್ರತಿಮಾ ಸುಂದರಿ ರಂಬೆ ಚಲುವು ಮೀರಿಸುವಂತಿದೆ ನಿನ್ನ ಸೌಂದರ್ಯದ ಸಿರಿ. ನಿನ್ನ ಚಲುವು ತುಂಬಿದ ಚಿನ್ನದ ಗಿರಿಯನ್ನ ಈಗಾಗಲೇ ಕತ್ತು ತಿಂದು ಬೀಸಾಡಿದಾಗಿದೆ. ಮುತ್ತು ರತ್ನಗಳನ್ನು ಹೊರಗಿಡುವ ಕೆಲಸವಂತೆ ಬಾಕಿ ಉಳಿದಿದೆ. ನೀನನ್ನ ಕೋಲಾರದ ಚಿನ್ನದ ಗಣಿಕರೇ ಭವಾನಿ, ನಿನ್ನನ್ನು ಮುಗುರಿಯಂತೆ ಗಿರಗಿರ ಸುತ್ತುವಂತೆ ಮಾಡಿಕೊಂಡು ನಿನ್ನಿಂದಲೇ ನಗನಾಣ್ಯಗಳನ್ನು ಲೂಟಿ ಮಾಡಿಕೊಂಡು ಸಿರಿ ಸಂಪತ್ತಿನ ಕೋಟೆ ಕಟ್ಟಿ ನಿನ್ನ ತಂದೆ ಸಿರಿತನಕ್ಕೆ ಸವಾಲು ಹಾಕಿ ಸುತ್ತು 24 ಗ್ರಾಮಗಳಿಗೆ ನಾನೇ ಕುಬೇರನಾಗಿ ಬೆರೆಯಿದ್ದರೆ ನನ್ನ ಹೆಸರು ಕಾಳಿಂಗ ಶಿವಪ್ಪ, ಕಾಳಿಂಗನೇ ಅಲ್ಲ. ಈ ಕಾಮಾತ್ಮನ ಅಟ್ಟಹಾಸಕ್ಕೆ ಬಲಿಯಾದ ಗಟ್ಟಿದ ಹೆಣ್ಣು ತಲೆ ತಗ್ಗಿಸಿಕೊಂಡು ಹೂವಿನಂತೆ ಮೃದುವಾಗಿ ಈ ಕಡೆ ಬರ್ತಾ ಇದೆ. ಬರಲಿ ಪಾಪಿಷ್ಟ, ಯಾವ ಅನ್ಯಾಯ ಸ್ಥಿತಿ ಅಂತ ಶೀಲವನ್ನು ಹಾಳು ಮಾಡಿದೆ. ನನ್ನ ಬಾಳೆ ಚಿತ್ರ ಮಾಡ್ಬಿಟ್ಟಿರು ಕಟುಕ. ನಾನು ಕಟುಕ ಎಂದು ಗೊತ್ತಿದ್ದರೂ ಈ ಭೀಕರವಾದ ಅರಣ್ಯದಲ್ಲಿ ಮುಡಿವತ್ತ ಒಂಟಿ ಹೆಣ್ಣೊಂದು ಮೀಸಿ ಹೊತ್ತ ಈ ಗಂಡುಗಳಿಗೆ ಪ್ರತಿ ಉತ್ತರ ನೀಡಿದರೆ ಅದು ಹೇಗೆ ಸುಮ್ಮನಿರಲು ಸಾಧ್ಯ? ನೀನು ಕಟ್ಟಿದ ತಾಯಿನಿಂದ ನನ್ನ ತಂದೆ ಶಿವನ ಪಾದ ಸೇರಿಕೊಂಡು ನನ್ನ ತಲೆಯ ಚಿಂತೆ ಸುಳಿದಾಡ್ದ. ನಿನ್ನನ್ನ ಸಾಯಿಸಿ ನಾವು ಸತ್ತೋಗ್ಬಿಡ್ಲ ಎಂಬ ಚಿಂತೆಗಳು ಮನದಲ್ಲಿ ಸುಳಿದಾಡ್ದ. ಭವಾನಿ, ಸಾಯಿಸು. ನಾನು ಸತ್ತರೆ ನಿನ್ನ ಗಂಡ ಯಾರಾಗ್ತಾರೆ? ಈ ಮುಂತಾದ ರಂಬೆ ಜೊತೆ ರಂಗಿನಾಟ ಯಾರಾಡ್ತಾರೆ? ಭವಾನಿ, ನಿನ್ನ ತಾರುಣ್ಯ ತುಂಬಿ ನಿಂತಿದೆ. ನಿನ್ನ ತಾರುಣ್ಯವನ್ನು ತನಿಸಬೇಕಾದರೂ ಈ ಮನ್ಮಥನಿಗೆ ಬೇಡವೇ ಚಿನ್ನ? ಕೆಟ್ಟದ್ದಾಗಿ ಈ ಸಮಯದಲ್ಲಿ ನನ್ನ ಅಣ್ಣ ಬಂದಿದೆ, ಅದೇ ಬಿಡೋದಿಲ್ಲ. ನಿನ್ನ ಅಂದವನ್ನು ಅಂದು ಕುಗ್ಗಿ ತಿಂದಾಗಲೇ ಏನು ಮಾಡಲು ಹೇಳಿ ನಿನ್ನಣ್ಣ ಈಗ ಬಂದು ಅವನೇನು ಮಾಡಲು ಸಾಧ್ಯ? ಅವನೊಬ್ಬ ಗಂಡಸಲ್ಲ, ಷಂಡನ ಮಗ. ಗಂಡುಗಳಿಂದ ಮಣ್ಣ. ಆದ್ರೆ ನಾನು ಕಣ್ಣೀರಿಟ್ಟು ಈ ತಾಳಿನಿಟ್ಟು ಬೇಡ್ಕೊಂಡೆ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಅಕಸ್ಮಾತ್ ಆಗಿ ನಾನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಅದು ನಿನ್ನ ಬಿಸಿ ರಕ್ತವನ್ನ ಕುಡಿದು ಗಂಟಲ ಸೀಳಿ ನಿನಗೊಂದು ಗತಿ ಕಾಣಿಸ್ತಾನೆ. ಹುಚ್ಚುಚ್ಚಾಗಿ ಮಾತನಾಡಿ ನನ್ನ ಕೋಪವನ್ನು ಮತ್ತಿಷ್ಟು ನೆತ್ತಿಗೇರಿಸಬೇಡ. ಭವಾನಿ, ನಿನ್ನನ್ನು ನಿಜವಾಗಲೂ ಗಂಡಸೆ ಆಗಿದ್ದರೆ ತಂಗಿ ಮೇಲೆ ಅತ್ಯಾಚಾರವಾದರೂ ಕೂಡ ಇನ್ನು ನನ್ನ ಮೇಲೆ ನಿಗಿರಿ ಬಂದಿಲ್ಲವೆಂದ ಮೇಲೆ ನಿನ್ನ ಎಂತ ಹೇಳಿ ಆಗಿರಬಹುದು. ನಿನ್ನ 100ಕ್ಕೆ 100 ಗಂಡಸಲ್ಲ, ಷಂಡ. ಪಾಪಿಷ್ಟ, ನನ್ನ ಗಂಟುಗಲಿ ಕಣೋ, ಅವನಿಗೆ ಹಾಗಂತ ಇದ್ಯಾ? ನಾನು ಒಂದೇ ಒಂದು ಮಾತು ಹೇಳಿದ್ರೆ ನನ್ನ ಅವತ್ತು ಕತ್ತರಿಸಿ ಹಾಕ್ತಾ ಇದ್ದ. ಆದ್ರೆ ನಾನು ಹಾಕಿದ ಕಣ್ಣೀರು ನಾನು ಬೇಡದೆ
ಏನಾದ್ರೂ ಬಂದಿದ್ದೆ ಆದ್ರೆ ಈಗಿನ ತೋಟ ಕಟ್ಟದಲ್ಲಿ ಯಾವ ಸಂದೇಹ ಇಲ್ಲ ಲಕ್ಷಣ. ನಿನ್ನ ಮೇಲೆ ಪ್ರೀತಿಗಾಗಿ ನಾನು ಕಟ್ಟಿರುವ ಈ ತಾಳಿಗಾಗಿ ನನ್ನನ್ನು ಸುಮ್ಮನೆ ಬಿಟ್ಟಿದ್ದಾನೆಂದರೆ ನಿಮ್ಮ ಅಣ್ಣನಿಗೆ ನನ್ನ ಧನ್ಯವಾದ. ಇರಲಿ, ಇಲ್ಲಿವರೆಗೆ ಬಂದ ವಿಷಯ ಏನು ಹೇಳು? ಅಂತ ಹೇಳಿ ಏನಂತ ಹೇಳಿ ಕಾಳಿಂಗ, ನೀನು ಕಟ್ಟುವ ಈ ಮಾಂಗಲ್ಯ ನನ್ನ ತಂದೆನ ಶಿವನ ಪದ ಸೇರೋ ಹಾಗೆ ಇಲ್ಲ. ಈ ಮಾಂಗಲ್ಯದಿಂದ ನನ್ನ ಮಾಡು ಚಿತ್ರ ಆಗಿ ಅಂಧಕಾರದಲ್ಲಿ ಮುಳುಗೋಯ್ತು ಅಂತ ಹೇಳ. ಯಾಕೋ ನನ್ನ ತಾಳಿ ಕಟ್ಟೆ, ಯಾಕೆ ಹೀಗೆ ಮಾಡಿದೆ ಹೇಳು ರಾಕ್ಷಸ. ನೋಡು ಭವಾನಿ, ನಾನು ಕಟ್ಟಿರುವ ಈ ತಾಳಿ ನಿನಗೆ ಇಷ್ಟು ತೊಂದರೆ ಕೊಡುತ್ತದೆ ಎಂದು ಮೊದಲೇ ಗೊತ್ತಿದ್ದರೆ ನಿಜವಾಗಲೂ ನಾನು ನಿನ್ನ ಕೊಳ್ಳಿಗೆ ತಾಳಿನೇ ಕಟ್ಟಿರಲಿಲ್ಲ. ಐ ಆಮ್ ಸಾರಿ ಕವನ ಬಂಗಾರ, ಐ ಆಮ್ ಸಮಸ್ಯೆಗಳಿಗೆ ಅದನ್ನ ಮಾಯವಾಗೋದಿಲ್ಲ, ಪರಿಹಾರವೂ ಸಿಗೋದಿಲ್ಲ. ನೋಡು, ನನ್ನ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕಾದ್ರೆ, ಹಾಳಾದ ನನ್ನ ಬಾಡಿಗೆ ಒಂದು ಒಳ್ಳೆಯದಾಗ್ಬೇಕಂದ್ರೆ ನೀನು ಒಂದು ಕೆಲಸ ಮಾಡಬೇಕು. ನಿನ್ನ ಮೇಲೆ ಪ್ರೀತಿಗಾಗಿ ನಿನಗೋಸ್ಕರ ಒಂದೇಕೆ 100 ಕೆಲಸ ಮಾಡಿಸುತ್ತಿದ್ದೇನೆ. ಹೇಳು ಭವಾನಿ, ಅದು ಏನಂತ ಹೇಳು? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಅದಕ್ಕೋಸ್ಕರ ನಾನು ನನ್ನ ತವರ ಮನೆಯನ್ನ ಬಿಟ್ಟು ಹೊರ ಬಂದಿದ್ದೇನೆ. ನನಗೀಗ ನಿನ್ನ ಆಸರೆ ಬೇಡ ನಿಂತಿದ್ದೇನೆ. ದಯವಿಟ್ಟು ನನಗೆ ಆಸರೆ ಕೊಡು, ನನ್ನ ಕೈ ಬಿಡಬೇಡ, ನನ್ನ ಕೈ ಬಿಟ್ಟು ಕೇಳ್ಕೊಳ್ತೀನಿ. ದುಃಖಿಸಬೇಡ ಭವಾನಿ, ದುಃಖಿಸಬೇಡ. ನನ್ನ ಆಸರೆ ಬಯಸ ಬಂದರೆ ನಾನು ಮಹಾರಾಣಿಯಂತೆ ಸಾಕುತ್ತೇನೆ. ಈಗಲಾದರೂ ಸಂತೋಷನಾ? ನೋಡು, ನಿನ್ನ ಈ ರಾಕ್ಷಸ ಗುಣವನ್ನ ಬಿಟ್ಟು ಹಾಕಬೇಕು. ಇವತ್ತಿಂದ ನೀನು ಎಲ್ಲ ಸ್ತ್ರೀಯರು ಸಹೋದರಿ ಎಂದು ಭಾವಿಸಿ ಅವರನ್ನ ಗೌರವದಿಂದ ಕಾಣಬೇಕು. ಬಿಟ್ಟು ಹಾಕಿ ನನ್ನ ಮನಸ್ಸಾರೆ ಹೆಂಡತಿ ಅಂತ ಒಪ್ಕೋಬೇಕು. ಇದನ್ನೆಲ್ಲ ಮಾಡಿದಾದ್ರೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಆಯ್ತು ಭವಾನಿ, ಇನ್ನು ಮುಂದೆ ಎಲ್ಲವನ್ನು ಬಿಟ್ಟು ಸಾಧು ಸನ್ಯಾಸಿಯಾಗಿ ಬದುಕುತ್ತೇನೆ. ಖುಷಿನಾ? ಸನ್ಯಾಸಿ ಆಗುವಂತ ನಾ ಹೇಳ್ತಾ ಇಲ್ಲ, ಆದ್ರೆ ನನ್ನ ಜೊತೆ ಜೀವನ ಮಾಡೋ ಒಳ್ಳೆ ಸಂಸಾರಿ ಆಗುವಂತ ಹೇಳ್ತಾ ಇದ್ದೀನಿ. ಇಷ್ಟೇನಾ, ಮತ್ತೇನಾದರೂ ಇದೆಯಾ? ಹೋಲಿ, ಸದ್ಯಕ್ಕೆ ಇಷ್ಟು ಸಾಕು. ಒಟ್ಟಲ್ಲಿ ನನಗೊಂದು ಜೀವನ ಸಿಕ್ಕಲ್ಲ, ಆ ಖುಷಿಯಲ್ಲಿ ನನಗಂತೂ ತುಂಬಾ ಸಂತೋಷವಾಗ್ತದೆ. I love you. Every day, I love you.
ನಡೆ ಭವಾನಿ ಹೋಗೋಣ.